ದೂರಪಡಿಸಿ ಸಮಾಜವೇ ನನ್ನ ತಂದೆ, ಸಮಾಜವೇ ನನ್ನ ತಾಯಿ ಅಂತ ಬರೀತಾರೆ. ಒಮ್ಮೆ ನಾನು ಪ್ರಭು ಕುಮಾರ್ ಕಾರ್ಯಕ್ರಮ ಕೊಟ್ಟಿದ್ವಿ, ಹೇಳ್ತೀನಿ ನಿಮಗೆ. ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಮುಟ್ಟು ತಕ್ಕ ಫೋನ್ ಮಾಡಿದ್ರು ಒಂದು 30 ನಿಮಿಷ ಕಾಲ ಅವ್ರಿಗೂ ಕೊಟ್ಟಿದ್ರು, ನಮ್ಮ ಡ್ರೈವರ್ಗೂ ಕೊಟ್ಟಿದ್ರು. ಕಾರ್ಯಕ್ರಮ ಮುಗಿಸಿ ಮಠಕ್ಕೆ ಬಂದು ಮಲ್ಕೊಳತಕ್ಕ ಒಬ್ಬರ ಫೋನ್ ಮಾಡ್ಬೇಕಲ್ಲ, ಆರಾಮ್ ಹೋದ್ರೇನ್ರಿ ಎಕ್ಸಾಮ್ ಒಬ್ಬರ ಫೋನ್ ಮಾಡ್ಬೇಕಲ್ಲ. ಇಲ್ಲ, ಕಾರ್ಯಕ್ರಮ ಮುಟ್ಟೋ ತಕ್ಕ 30-40 ನಿಮಿಷ ಹೊರಟಿದ್ರು, ವಾಪಸ್ ಮಾಡಿ ಮಠಕ್ಕೆ ಮುಟ್ಟ್ಯಾರ ಸಾಯಂ ಬಂದ ಬಿಟ್ಟಿದ್ರು. ಇಂಥ ಸಮಾಜದಾಗ ಎಲ್ಲ ಎತ್ತಿಗಳು ಬದುಕ್ತಾ ಇದಾರಲ್ಲ. ನಮ್ಗೇನ್ ತಂದೆ ತಾಯಿಗಳಂತ ಏನಿಲ್ಲ. ನೀವೇ ಪ್ರಭುಕುಮಾರ ಅಜ್ಜರಿಗೆ ತಂದೆ ತಾಯಿಗಳು ಯಾರು ಅಂದ್ರೆ ಈ ಕಡೆ ಕುಂತಿರಲ್ಲ ನೀವೇ ತಾಯಿಗಳು, ಈ ಕಡೆ ಕುಂತಿರಲ್ಲ ನೀವೇ ತಂದೆ, ನೀವೇ ಬೆಳೆಸ್ಕೊಬೇಡಿ, ಮತ್ತೇನಿಲ್ಲ. ನೀವೇ ತಿಳಿದ್ರೆ ಅವರು ದೊಡ್ಡ ಮಹಾನ್ ವ್ಯಕ್ತಿಗಳಾಗ್ತಾರ. ನೀವು ನನ್ನ ಮಗ ಅಂತ ಅಪ್ಪಿಕೊಂಡ್ರ ಇಂಥ ಕಾರ್ಯಕ್ರಮಗಳು ಇನ್ನು 100 ಮಾಡೋ ಶಕ್ತಿ ಅವರಿಗೆ ಗದ್ದಿಗೆ ಶಕ್ತಿ ಕೊಟ್ಟದ ಅಂತ ತಿಳಿಸಿ 2 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರುವ ಎಲ್ಲ ಪೂಜ್ಯರಿಗೂ ನನ್ನ ಶರಣಾರ್ಥಿಯನ್ನು ಸಲ್ಲಿಸಿ, ಚಲೋ 2 ಕಣ್ಣು ಕೊಟ್ಟಾನ ನೋಡ್ರಿ, ಬಾಯಿ ಕೊಟ್ಟಾನ ಚಲೋ ಮಾತನಾಡ್ರಿ, ಕಿವಿ ಒಂದೇ ತಂದ ಮ್ಯಾಗ ಎಲ್ಲದವನ್ನ ಚಲೋ ಕೇಳಿಸ್ಕೊಳ್ರಿ. ಮತ್ತು ಯಾರು ಬೈದಾರವ್ರು ವಾಪಸ್ ಬೈಯಕ್ ಹೋಗ್ಬೇಡ್ರಿ. ಯಾರು ಬೈದಾರವ್ರು ವಾಪಸ್ ಬೈದ ಅಂದ್ರೆ ಬಹಳ ಸಣ್ಣವರಾಗ್ಬಿಡ್ತೀವಿ ನಾವು. ಯಾರು ನಮಗೆ ಬೈದಾರಲ್ಲ ಅವ್ರಿಗೆ ಹೊಗಳು, ಯಾರು ನಮ್ಮ ದಾರ್ಯಾಗ ನೋಡ್ತಲ್ಲಾರ ಅವ್ರ ದಾರ್ಯಾಗ ಹೂವ ಚಲು, ಯಾರು ನಮ್ಮ ಮನಿನಾಗ ನಿಂದನೆ ಮಾಡಿ ತಗದಾರ ಅವ್ರ ಮನಿನಾಗ ಮನಿ ಕಟ್ಟಿ ಅಂತ ಕೇಳ್ಕೊಂಡು ಬಂದಿವ್ರಿ. ಮತ್ ಯಾರು ನಮ್ಮ ದಾರಿನಾಗ ವಿಷ ಹಾಕಿ ಮಗ ಸಾಯಿದೆ ಅಂತ ಬಯಸ್ತಾರ ನೋಡ್ರಿ, ಅವ್ರ ದಾರಿನಾಗ ಹಾಗಾಗಿ ಜೋಡಿಸಿ ಕೂಡ ಆರಾಮ್ ಇರೋಪ್ಪ ಅಂತ ಬಯಸ್ತಾನ. ಅಷ್ಟು ದೊಡ್ಡ ಮನಸ್ಸು ನಮ್ಗೆ ಕಳ್ಕೊಂಡಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ.